ಆಶಾ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂತದ್ದು, ಅಂಗನವಾಡಿ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂತದ್ದು, ಮತ್ತು ಅದ್ರ ಏನು ಅವರಿಗೆ ಕೊಡುವಂತ ಪೌಷ್ಟಿಕ ಆಹಾರ ಕೊಡಬೇಕು, ಅವರಿಗೆ ಔಷಧಿಗಳು ಕೊಡಬೇಕು, ವ್ಯಾಕ್ಸಿನ್ ಕೊಡಬೇಕು, ಅವ್ರ ಚೆನ್ನಾಗಿ ನೋಡ್ಕೋಬೇಕು. ಇದು ಯಾಕೆಂತ ಹೇಳಿದ್ರೆ ಇದು ಒಂದು ನಮ್ಗೆ ಆದ್ಯತೆ. ಅದ್ರಲ್ಲಿ ಬೇಕಾದ ಲೋಪದೋಷಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಅದನ್ನ ನಾವು ಸದೃಢ ಮಾಡ್ತಕ್ಕಂಥದ್ದು, ಅದನ್ನ ಇನ್ನೂ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದೇ ನಮ್ಮ ಆದ್ಯತೆ ಆಗಬೇಕು. ಅದರ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿ ಕ್ರಮಗಳು ತಗೊಳ್ತಾ ಇದೀವಿ. ಈಗ ಅನೇಮಿಯಾ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇಡೀ ರಾಜ್ಯದ ನಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಅವರ ಒಂದು ತಪಾಸಣೆಯನ್ನ ಮಾಡಿಸಿ ಅವರಿಗೆ ಪ್ರತಿಯೊಂದು ಮಗುವಿಂದ ಹಿಡಿದು ಏನು ಹದಿಹರಿಯದ ಹೆಣ್ಮಕ್ಳು ಏನು ಇದ್ದಾರೆ ಅವರನ್ನು ಮತ್ತು ಬಾಣಂತಿಯರು ಅಲ್ಲಿವರೆಗೂ ಅವರ ಒಂದು ಅನೇಮಿಯಾ ಏನ್ ಇರ್ತಕ್ಕಂಥದ್ದಿದೆ ಅಂದ್ರೆ ರಕ್ತಹೀನತೆ ಅದು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಈಗಾಗಲೇ ತಪಾಸಣೆ ನಡೀತಾ ಇದೆ. ಈಗೆಲ್ಲ ಕಾಲೇಜ್ಗೆ ಹೋಗುವಂತ ಎಲ್ಲಾ ಹೆಣ್ಮಕ್ಳದಾಗಿದೆ. ಈಗ ಶಾಲೆಗೆ ಹೋಗುವಂತ ಹೆಣ್ಮಕ್ಳದು ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ತದನಂತರ ಬೇರೆ ಎಲ್ಲ ಒಂದು ಹೆಣ್ಮಕ್ಳು ಕೂಡ ನಾವು ಅದಕ್ಕೆ ಸೇರಿಸ್ಕೊಡ್ತೀವಿ. ಅಂದ್ರೆ ಅನೇಮಿಯಾ ಯಾಕೆ ಅಂತ ಹೇಳಿದ್ರೆ ರಕ್ತಹೀನತೆ ಇದ್ರೆ ಅದು ಬೆಳವಣಿಗೆಗೆ ಕುಂಠಿತ ಆಗ್ತಕ್ಕಂಥದ್ದಕ್ಕೆ ಮೂಲ ಕಾರಣ. ಅದನ್ನ ನಿವಾರಣೆ ಮಾಡ್ಬೇಕು. ಈಗ